ಹರಿಯಾಣ ರೈಲ್ವೆ ಇಲಾಖೆಗೆ ಸಂಬಂಧಿಸಿದಾಗ ಗುಳುಮಾಯ್ತಾ. ಎಕರೆಗಟ್ಟಲೆ ರೈಲ್ವೆ ಇಲಾಖೆ ಜಾಗ ಕಬಳಿಸಿರುವ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ? ಅಧಿಕಾರಿಗಳು ಇದರಲ್ಲಿ ಶಾಮೀಲ? ಇಲಾಖೆ ಸಚಿವ ವಿ ಸೋಮಣ್ಣನವರೇ, ಇದು ನಿಮಗೆ ಗೊತ್ತಿಲ್ವಾ? ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days Voice TVG. ಇದು ಹರಿಹರ ರೈಲ್ವೆ ನಿಲ್ದಾಣದ ಹಿಂಭಾಗದಲ್ಲಿರ್ತಕ್ಕಂಥ ಜಾಗ. ಇಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದ ಸುತ್ತಮುತ್ತಲಿನವರು ಈ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರನೇ. ಹಾಗೆ ಬಿಟ್ರೆ ಹೋರಾಟ ನಿಂತು ಹೋಗ್ಬಿಡುತ್ತೆ, ಜಾಗ ಕಬಳಿಕೆ ಆಗ್ಬಿಡುತ್ತೆ. ಈ ಕಡೆ ಬರಬೇಕು. ಏನು ಹೆಸರು? ಅಲ್ಲೇಶ್. ಏನಿದೆ ಸಮಸ್ಯೆ? ಇಲ್ಲಿ ರೈಲ್ವೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮನೆ, ಮಸೀದಿ ಬೇರೆ ಬೇರೆ ಎಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಾಗಿದ್ದಾವೆ, ಮಸೀದಿ ಕಟ್ಟಿದ್ದಾರೆ, ಕಟ್ಟಿಗೆ ಡಿಪೋ ಮಾಡ್ಕೊಂಡಿದ್ದಾರೆ, ಇದು ಗೋಡೌನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಒತ್ತುವರಿ ಮಾಡಿದ್ದಾರೆ. ಇದು ಬಹಳ ವರ್ಷ ಆಯ್ತಾ? ಇದು ತುಂಬ ವರ್ಷದಿಂದ ಆಗಿದೆ. ದಾಖಲೆ ಇದೆಯಾ? ದಾಖಲಾತಿ ರೈಲ್ವೆ ಜಾಗದಲ್ಲಿ ಇದೆ ಅವ್ರ ಹತ್ರ. ರೈಲ್ವೆ ಜಾಗ ಇದು ಅಂತ ನಿಮಗೇನಾದ್ರೂ ಮಾಹಿತಿ ಹೆಂಗ್ ಗೊತ್ತು? ಪಕ್ಕ ಇದೆ. ರೈಲ್ವೆ ಕಂಬಗಳು ಹಾಕಿದ್ದಾರೆ, ಅಲ್ಲಿ ಕಂಬಗಳಿದಾವೆ. ಕಂಬ ಇರೋ ಜಾಗ ಎಲ್ಲ ರೈಲ್ವೆ ಜಾಗ ಸರ್. ರೈಲ್ವೆ ಎಲ್ಲೇ ಹೋದ್ರು ಅವ್ರು ಸಿಂಬಲ್ ಬಿಟ್ಟು ಹೋಗುತ್ತೆ, ನಮ್ಮ ಬಾರ್ಡ್ರ್ ಇಲ್ಲಿಂದ ಇಲ್ಲಿ ತನಕ ಅಂತ. ನಾವ್ ಹೆಂಗೆ ಸರ್ವೆ ಮಾಡಿದಾಗ ಕಲ್ಲು ಹೆಂಗೆ ಹಾಕಿ ಹೋಗ್ತೀವಿ, ಈ ರೈಲ್ವೆದಲ್ಲಿ ಕಂಬಗಳು ಎಲ್ಲೆಲ್ಲಿ ಒತ್ತುವರಿ ಇದೆ ಸರ್. ಇಲ್ಲೇ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಇದಾಗಿದೆ. ಇಲ್ಲಿದೆಯಲ್ಲ, ಈ ರೋಡ್ ಇದೆಯಲ್ಲ, ಈ ರೋಡಿಂದ ಆ ಕಡೆ ಪ್ರೈವೇಟ್ ಕಾಲೋನಿ, ಈಗ ರೋಡಿಂದ ಈ ಕಡೆ ಯಾವ್ದು ಬಡಾವಣೆ? ಪಟೇಲ್ ಬಡಾವಣೆ. ಅಲ್ಲಿ ಮುಂದೆ ಹೋದ್ರೆ ಕೇಶವನಗರ ಅಂತ ಬರುತ್ತೆ. ಕೇಶವನಗರ. ಅಲ್ಲಿ ರಸ್ತೆಯಿಂದ ಈ ಕಡೆ ಬರೋ ಜಾಗ ಎಲ್ಲ ರೈಲ್ವೆ. ಈ ಕಾಂಪೌಂಡ್ ಇದೆ ಗೊತ್ತಾ? ಈ ಕಾಂಪೌಂಡ್ ಕಂಟಿನ್ಯೂ ಹೋಗುತ್ತೆ, ಅದನ್ನ ಕಟ್ಟಿಲ್ಲ ಇವರು. ಇದು ಕನ್ಸ್ಟ್ರಕ್ಷನ್ ಆಗ್ತಿದೆ. ಸಮುದಾಯ ಭವನ ಅಂತ ಕರ್ತಾರೆ. ಯಾರ ಜಾಗ ಇದು? ರೈಲ್ವೆ ಜಾಗ. ಇದು ಟ್ಯಾಂಕು ರೈಲ್ವೆ ಇದೆ. ಈಗ ಅಲ್ಲಿ ಕಾಂಪೌಂಡ್ ಇದೆಯಲ್ಲ, ಅದೆಲ್ಲ ರೈಲ್ವೆ ಇದೆ. ಅದು ಮುಂದೆ ಹೋಗಿಲ್ಲ. ಆದ್ರೆ ಕಂಟಿನ್ಯೂ ಕಟ್ಟಿದ್ರೆ ಇದಾಗ ಒತ್ತುವರಿ ಆಗುತ್ತೆ ಅಂತ ಹೇಳಿ ಒತ್ತುವರಿಗೆ ತೆರವುಗೊಳಿಸಬೇಕಾಗುತ್ತೆ ಅಂತ ಅವ್ರು ಹಂಗೆ ಬಿಟ್ಟಿದ್ದಾರೆ. ಅದು ಒತ್ತುವರಿ ನಿಜ ಕಾಣುತ್ತೆ. ಕಾಂಪೌಂಡ್ ನೋಡಿ, ಕಾಂಪೌಂಡ್ ಅಲ್ಲಿಗೆ ನಿಂತಿದೆ. ಅದು ಆ ಬಿಲ್ಡಿಂಗ್ ನೀವು ಹೇಳೋದು, ಈಗ ಆ ಬಿಲ್ಡಿಂಗ್ ಅಲ್ಲಿ ಮಸೀದಿ ಅಷ್ಟು ಒತ್ತುವರಿ ಅಕ್ರಮ. ಅದೆಲ್ಲ ಅಕ್ರಮ ಒತ್ತುವರಿ. ಅದೆಲ್ಲ ರೈಲ್ವೆ ಜಾಗ. ಇದ್ರ ಬಗ್ಗೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೈಲ್ವೆ ಜಾಗ ಒತ್ತುವರಿ ಮಾಡ್ಕೊಂಡು ಖಾಸಗಿ ಅವರು ಮನೆ ಕಟ್ಟಿದ್ದಾರೆ, ಕಟ್ಟಿಗೆ ಡಿಪೋ ಮಾಡ್ಕೊಂಡಿದ್ದಾರೆ, ಮಸೀದಿ ಕಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ? ರಿಪ್ಲೈ ಕೊಟ್ಟಿದ್ದಾರೆ, ನಾವು ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿ. ಅಂತ ಹೇಳಿ ಮಿನಿಮಮ್ ಫೆಬ್ರವರಿ ಕೊಟ್ಟಿರೋದು ನಾನು. ಅಲ್ಲ, ನೀವು ದಾಖಲೆ ಕೇಳಿಲ್ಲ ಅವ್ರಿಗೆ? ಅದು ಜಾಗ ನಿಮ್ದು ಇದೆಯಲ್ಲ, ಅದು ನಮಗೆ ಪ್ಲಾನ್ ಕೊಡಿ ಅಂತ? ಇಲ್ಲ, ಪ್ಲಾನ್ ಕೇಳಿಲ್ಲ. ಅವ್ರೆ ಅಂತಂದ್ರೆ ನಮ್ಮ ಹತ್ರ ಇದೆ, ನಾವು ಕೋರ್ಟಲ್ಲಿ ಇದೆ ಅಂತ ಹೇಳಿದ್ದಾರೆ. ಈಗ ಇದ್ರ ಬಗ್ಗೆ ನಿಮ್ದೇನು ಕ್ರಮ ಸರ್? ನಾವು ಆಲ್ರೆಡಿ ಈಗ GM, DRM ಬೇರೆಯವ್ರಿಗೆಲ್ಲ ಕಂಪ್ಲೇಂಟ್ ಮಾಡಲಾಗಿದೆ. ಬಂದಿದ್ವು ADRM ಎದುರಿಗೂ ಅರ್ಜಿ ಕೊಟ್ಟಿದ್ದೀನಿ ನಾನು. ನಂತರ ಒತ್ತುವರಿ ಆಗಿತ್ತು ಅಂತ ಕಂಪ್ಲೇಂಟ್ ಮಾಡಿಕೊಟ್ಟಿದ್ದು ಅರ್ಜಿನೂ ಕೊಟ್ಟಿದ್ದೀನಿ ಅವರಿಗೆ. ನಾನು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಜಿಲೆನ್ಸ್ನವ್ರಿಗೂ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ನಾನು. ರೈಲ್ವೆ ವಿಜಿಲೆನ್ಸ್ ಅಂದ್ರೆ ಮಾಡಿಲ್ಲ. ಅದು GM ಕೊಟ್ಟಾಗಿರೋದ್ರಿಂದ ಈಗ ಹೇಳಿದ್ದೀನಿ GM ಅವ್ರಿಗೆ ಹೇಳಿ ಅಂತ, ವಿಜಿಲೆನ್ಸ್ನವ್ರಿಗೆ ಹೇಳಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಆಗಿಲ್ಲ ಅಂದ್ರೆ PL ಹಾಕಂತೀನಿ. ಇದು ಮಿನಿಸ್ಟ್ರಿಗಳಿಗೆಲ್ಲ ಹಾಕ್ತೀವಿ ಇದನ್ನ ಕಂಪ್ಲೇಂಟ್ನ. ರೈಲ್ವೆ ಮಿನಿಸ್ಟ್ರಿಗೆ ಸೋಮಣ್ಣರಾಗ್ಲಿ, ಅಶ್ವಿನಿ ವೈಷ್ಣವರಾಗ್ಲಿ ಅವ್ರಿಗೆಲ್ಲ ಕಂಪ್ಲೇಂಟ್ ಹಾಕ್ತೀನಿ ಇದನ್ನ. ರೈಲ್ವೆ ಜಾಗ ಒತ್ತುವರಿ ಆದ್ರೆ ನೋಡೋರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಆಸ್ತಿ ಒತ್ತುವರಿ ಮಾಡ್ಕೊಂತ ಹೋದ್ರೆ ಖಾಸಗಿ ಅವ್ರದ್ದು ಏನು ಬಿಡ್ತಾರೆ ಇವರು? ಇದು ರೈಲ್ವೆ ಡಿಪಾರ್ಟ್ಮೆಂಟ್ಗಳಿದ್ರೂ ಇಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇದ್ರು ಒತ್ತುವರಿ ಮಾಡ್ತಾರಲ್ಲ ಇವರು. ಅದಕ್ಕೆ ಕೇಳೋರು ಯಾರು? ಇದನ್ನ ನೋಡೋರು ಯಾರು? ಬೇಕಲ್ವ ಇದನ್ನ? ಸಾರ್ವಜನಿಕ ಆಸ್ತಿ ಆದ್ರೂ ಬಿಟ್ಬಿಟ್ರೆ ನಡೀತ್ರಾ? ಇದು ಕೇಳೋರು ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಜಾತಿ, ಧರ್ಮ, ಸಮುದಾಯ ಮುಂದೆ ಇಟ್ಕೊಂಡು ಅಧಿಕಾರಿಗಳ ಬಾಯಿಗೆ ಸ್ವಲ್ಪ ತುರುಕ್ಬಿಟ್ರೆ ಯಾವ ಜಾಗನ ಎಲ್ಲಿ ಬೇಕಾದ್ರೂ ಹೊಡ್ಕೋಬಹುದು. ಇದು 7 Days Voice TVG. ಇಂತಹ ಸುದ್ದಿಗಳನ್ನೇ ನಿಮಗೆ ನೀಡುತ್ತೇವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.